ಓಕೆ ಸರ್. ಈಗ ಒಂದು ವೇಳೆ ಅಪರಾಧ ಸಾಬೀತಾಗಿದ್ದೇ ಆದ್ರೆ ದರ್ಶನ್ಗೆ ಏನ್ ಶಿಕ್ಷೆ ಆಗುತ್ತೆ? ಹೌದು ಸರ್, ದರ್ಶನ್ಗೆ ಯಾಕೆ ಶಿಕ್ಷೆ ಆಗಬಾರ್ದು ಅಂತ ನಾವು ಕೇಳ್ತೀವಿ. ಬಿಕಾಸ್ ವಿ ಆರ್ ಆಲ್ ಪೊಲೀಸ್ ಆಫೀಸರ್ಸ್, ವಿ ಹ್ಯಾವ್ ಡನ್ ಸೋ ಮೆನಿ ಕೇಸಸ್ ಆಫ್ ದಿಸ್ ಟೈಪ್. ಹೌದಾ? ಹೌದು. ಆದರೆ ಇದರಲ್ಲಿ ದರ್ಶನ್ಗೆ ಫಾರ್ 384 ಆ್ಯಂಡ್ 302 ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಇದೆಲ್ಲ ಆಗಿರೋದ್ರಿಂದ ಇವಾಗ ದ ಕನ್ವಿಕ್ಷನ್ ಮೇ ಗೋ ಅಪ್ ಟು ದಿಸ್ ಥಿಂಗ್, ಏನು ಮರಣದಂಡನೆ ಆಗ್ಬೋದು. ಹೌದು ಸರ್, ಮರಣದಂಡನೆ ಆಗ್ಬೋದು 384ಗೆ. ಹಾಂ, ಆಮೇಲೆ ನೆಕ್ಸ್ಟ್ 365 3 ಹಾಕಿದ್ದಾನೆ, ಅದಕ್ಕೆ ಆಗ್ಬೋದು. ನೆಕ್ಸ್ಟು ಅವನಿಗೇನಾಗುತ್ತೆ ಅಂತ ಹೇಳಿದ್ರೆ ಮರಣದಂಡನೆ ಬೇಡ ಹೋದ್ರು ಅಲ್ಲಿ. ಯಾಕಂದರೆ ಅವನಿಗೆ ಅಷ್ಟೊತ್ತಿಗೆ ಇನ್ಫ್ಲೂಯೆನ್ಸ್ ಎಲ್ಲ ತರಿಸಿರ್ತಾನೆ. ಬೇಡ, ನಿನಗೆ ನೆಕ್ಸ್ಟ್ ಕನ್ವಿಕ್ಷನ್ ಅಂದರೆ 20 ವರ್ಷ ಕೊಟ್ಬಿಟ್ರೆ, ಜೈಲಲ್ಲೇ ಇರಬೇಕು ನೀನು ಅಂತ ಹೇಳ್ಬಿಟ್ರೆ 20 ವರ್ಷ ಇಲ್ಲ, ಆಯಿತು ಜೈಲಲ್ಲಿ 20 ವರ್ಷ ಇರ್ತೀನಿ. ಆದರೆ ನೀನೇನು ಮಾಡಿದ್ರು ಅವನಿಗೆ ಸತ್ತೋದ್ನಲ್ಲ, ಅವನಿಗೆ 2 ಲಕ್ಷ 5 ಲಕ್ಷ 10 ಲಕ್ಷ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಬಂದ್ಬಿಟ್ರೆ, ಅಪಾರ್ಟ್ ಫ್ರಮ್ ಕನ್ವಿಕ್ಷನ್ ಆ್ಯಂಡ್ ದಿ ಕೋರ್ಟ್ ವಿಲ್ ಡೈರೆಕ್ಟ್ ದಿ ಅಕ್ಯೂಸ್ ಪರ್ಸನ್ ಟು ಪೇ ಸೋ ಅಂತ ಫೈನ್ ಅಂತ ಹಾಕ್ಬಿಡ್ತಾನೆ. ಅದನ್ನು ನಾವು ಕೊಡಬೇಕಾಗತ್ತೆ. ನಾವು ಕೊಡ್ತಾ ಇದ್ದಾರೆ, ನೀವು ವಿತಿನ್ ದಿಸ್ ಟೈಮ್ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿನಗೆ 1 ವರ್ಷನೋ ಇಲ್ಲ 6 ತಿಂಗಳೋ ಒಂದು ಕನ್ವಿಕ್ಷನ್ ಆಗುತ್ತೆ, ಅವನಿಗೂ ಫರ್ದರ್ ಕನ್ವಿಕ್ಷನ್ ಆಗ್ಬಿಡುತ್ತೆ. ಹೀಗೆಲ್ಲ ಇದೆ ಸರ್ ಅದು. ಈಗ ನಿಮ್ಮ ಅನುಭವದಲ್ಲಿ ಇಂಥ ಕೇಸ್ಗಳನ್ನ ನೀವು ಸಾಕಷ್ಟು ನೋಡಿರ್ತೀರ. ಈಗ ದರ್ಶನ್ ಕೇಸ್ ನೋಡ್ತಾ ಇದ್ರೆ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆಗಿದೆ. ದರ್ಶನ್ಗೆ ಬೇಲ್ ಸಿಗುವಂತ ಚಾನ್ಸಸ್ ಇದೆಯಾ ಇಲ್ವೇ ಇಲ್ವಾ? ಸರ್, ಇದು ನಾವು ಇದನ್ನು ನೋಡಿದ್ರೆ ಆ್ಯಸ್ ಎನ್ ರಿಟೈರ್ಡ್ ಪೊಲೀಸ್ ಆಫೀಸರ್ ನಾವು ನೋಡಿದ್ರೆ ಇದು ಬೇಲ್ ಸಿಗೋದಿಲ್ಲ ಈಗ. ಬಿಕಾಸ್ ಟ್ರಯಲ್ ಇನ್ನು ಕಮೆನ್ಸ್ ಆಗಿಲ್ವಲ್ಲ. ಇನ್ನು ಎಷ್ಟು ದಿನಗಳು ಬೇಕಾಗ್ಬೋದು ಬೇಲ್ ಸಿಗಕ್ಕೇನೆ? ಬೇಲ್ ಸಿಗೋದಕ್ಕೆ ನಾಟ್ ಲೆಸ್ ದನ್ 1 or 2 years. ಯಾಕಂದರೆ ಹಿ ಶುಡ್ ಬಿ ಡೈ, ಬಿಕಾಸ್ ಅಲ್ಲೇ ಜೈಲಲ್ಲೇ ಇರಬೇಕಾಗುತ್ತೆ, ಊಟ ತಿಂಡಿ ಎಲ್ಲ ಬರುತ್ತೆ, ಬಿಡಿ ಅದು. ಹಿ ಶುಡ್ ಅಟ್ಲೀಸ್ಟ್ 1 or 2 years ಆಗುತ್ತೆ ಬೇಲ್ ಸಿಗೋದಕ್ಕೆ. ಹಾಂ, if the witnesses goes in favor of accused persons, there is every benefit of the judge. ಪ್ರಾಸಿಕ್ಯೂಷನ್ ಹೇಳ್ತಾನೆ, ಕಷ್ಟ ಆಗುತ್ತಲ್ಲ ಸಾರ್ ಅಂತ ಹೇಳಿದೆ, ಇಲ್ಲಪ್ಪ ಬೇಲ್ ಕೊಡ್ತೀನಿ ಅಂತ ಕೊಟ್ಬಿಟ್ರೆ ನೋಡಬೇಕು ಹೌ ದ ವಿಟ್ನೆಸಸ್ ಗೋಸ್ ಇನ್ ದಿಸ್ ಟ್ರಯಲ್ ಡ್ಯೂರಿಂಗ್ ಟ್ರಯಲ್ ಅಂತ ಹೇಳಿದ್ದೆ. ಏನ್ ಬೇಕಾದ್ರೂ ಆಗಬಹುದು ಅಂತ. ಓಕೆ, ಇದು ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಆದರೆ ಇದು ಪ್ರೀ ಪ್ಲಾನ್ ಮರ್ಡರ್ ಅಲ್ಲದೆ ಹೋದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದಾ? ಇಲ್ಲ ಸರ್, ಮರ್ಡರ್ ಆಗಿದೆ ಅಲ್ಲ, ಮರ್ಡರ್ ಆಗಿದೆ, ಕಿಡ್ನಾಪಿಂಗ್ ಆಗಿದೆ. ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ವಾಟ್? ಮರ್ಡರ್. ಈ ಮರ್ಡರ್ ಆಗಿರೋದ್ರಿಂದ ಇದರಿಂದ ಕನ್ವಿಕ್ಷನ್ ಇದ್ದೇ ಇರುತ್ತೆ. ಅದು ಕನ್ವಿಕ್ಷನ್ ಅಪ್ ಟು ಗೋಸ್ ಅಪ್ ಟು 10 years ಆರ್ 15 years 20 years 30 years ಆರ್ ಟಿಲ್ ದ ಡೆತ್. ಯಾಕಂದರೆ ಶ್ರದ್ಧಾನಂದ ಸ್ವಾಮಿದು ಹೀಗೆ ಆಗೋಯ್ತು ಈ ಕೇಸಲ್ಲಿ, ಇಲ್ಲೇ ಶಾಕಿರಾ ಕೇಸಲ್ಲಿ. ಹಾಂ, ಅದು ಕಡೆಗೆ ದ ಅಕ್ಯೂಸ್ ಪರ್ಸನ್ ವೆಂಟ್ ಟು ದಿ ದಿಸ್ಟಿಂಗ್, ಏನು ಪ್ರೆಸಿಡೆಂಟ್ ಹತ್ರ ಹೋದ, ಏನೋ ಅವನಿಗೆ ಡೆತ್ ಸೆಂಟೆನ್ಸ್ ಆಗೋಯ್ತು, ಅದ್ರ ಮೇಲೆ ಹೋದ. ಆಮೇಲೆ ಅದನ್ನು ನೋಡಿದ್ರೆ ಅವ್ನಿಗೆ ಎಷ್ಟು ವಯಸ್ಸು ಅಂತ ಹೇಳಿದ್ರೆ 70 ಆಗಿದೆ ಸರ್. ಅವನು ಆಗ ಪ್ರೆಸಿಡೆಂಟ್ ವಿಲ್ ಟೇಕ್ ಇಟ್ ಲೀನಿಯನ್ ವ್ಯೂ, ಅವ್ನು ಸತ್ತರೆ ಅವನು ಅಲ್ಲೇ ಸಾಯಬೇಕು ಅಷ್ಟೇ. ದಟ್ ಈಸ್ ದಿ ಕನ್ವಿಕ್ಷನ್. ಈಗ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆಗ ದೇ ಹ್ಯಾವ್ ಟು ಗೋ ಟು ದಿಸ್. ಈಗ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ಹೈಕೋರ್ಟಲ್ಲಿ ಅಲ್ಲಿ ವಿಚಾರಣೆ ಆಗುತ್ತೆ. ಹೈಕೋರ್ಟಲ್ಲಿ ಏನನ್ನ ಮತ್ತೆ ಎತ್ತು ಹಿಡಿದು ಬಿಟ್ಟರೆ ಈ ಕೋರ್ಟಿಂದು ಸೆಷನ್ಸ್ ಕೋರ್ಟ್ದು, ದೇ ಹ್ಯಾವ್ ಟು ಗೋ ಟು ದಿ ಸೆಷನ್ಸ್ ಕೋರ್ಟ್. ಇದು ಸುಪ್ರೀಂ ಕೋರ್ಟಲ್ಲಿ ಏನನ್ನ ಇದಾಯಿತು ಅಂದರೆ ದೇ ಹ್ಯಾವ್ ಟು ಗೋ ಟು ಮರ್ಸಿ ಪೆಟಿಷನ್ ಬಿಫೋರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕಷ್ಟ ಆಗುತ್ತೆ ಸರ್ ಇದು, ಸುಮ್ಮನೆ ಅಲ್ಲ. ಇವತ್ತೊಂದು ದಿವಸ ಇದು ಮಾಡಿದ್ರಲ್ಲ. ಹೇಳಿ ಸರ್, ನೆಕ್ಸ್ಟ್ ಏನೋ ಸರ್, ಈ ಚಾರ್ಜ್ ಶೀಟ್ನಲ್ಲಿ ಈಗ ಏನು ನೋಡಿದ್ವಲ್ಲ, ಚಾರ್ಜ್ ಶೀಟ್ನಲ್ಲಿ ದರ್ಶನ್ ತಪ್ಪಿಸಿಕೊಳ್ಳುವಂತ ಯಾವುದಾದ್ರೂ ಅಂಶಗಳು ಕಾಣಿಸ್ತಾ ಸರ್ ನಿಮಗೆ? ಇಲ್ಲ ಸರ್, ವಾಟ್ ಎವರ್ ದಿ ಸ್ಟೇಟ್ಮೆಂಟ್ ಹಿ ಹ್ಯಾಸ್ ಗಿವನ್ ಬಿಫೋರ್ ದಿಸ್ ಥಿಂಗ್, ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಯಾವುದೊಂದು ತಪ್ಪಂತ ಅದು ಕಾಣಿಸೋದೇ ಇಲ್ಲ. ಇಟ್ ಆಲ್ ಬಿ ಲಿಂಕ್ಡ್ ವಿತ್ ದಿ ಕೇಸ್, ಲಿಂಕ್ಡ್ ವಿತ್ ದಿ ಮರ್ಡರ್, ಲಿಂಕ್ಡ್ ವಿತ್ ದಿಸ್ ಥಿಂಗ್, ಏನು ಪವಿತ್ರ ಅಂಡ್ ಅದರ್ಸ್, ಲಿಂಕ್ಡ್ ವಿತ್ ದಿಸ್ ಕೋಸ್ ಅಸಿಸ್, ಲಿಂಕ್ಡ್ ವಿತ್ ದಿಸ್ ಥಿಂಗ್, ಏನು ಮೆಟೀರಿಯಲ್ ಎವಿಡೆನ್ಸು, ಅದು ಇದು ಎಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ. ಈಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಸರ್ ಈಗ. ಯಾಕಂದರೆ ಒಂದು ಅಕ್ಯೂಸ್ ಒಂದು ವಿಟ್ನೆಸ್ಗೆ ಒಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಅವ್ನು ಡೇಸ್ ಟುಗೆದರ್ 3-4 ದಿವಸ ಆಗೋಗ್ಬಿಡುತ್ತೆ. ಒಂದೊಂದು ದಿವಸಕ್ಕೆ ಅವನಿಗೆ ಕ್ವಶನ್ ಮಾಡಬೇಕು, ಪ್ಲಸ್ ಅವನಿಗೆ ಡಿಫೆನ್ಸ್ ಅವರು ಮಾಡಬೇಕು, ಕಷ್ಟ ಆಗುತ್ತೆ ಇದು. ಈಗ A1 ಇಂದ A17 ವರೆಗೂ ಆರೋಪಿಗಳಿದ್ದಾರೆ ಸರ್. ಎಲ್ರಿಗೂ ಸಮನಾದಂಥ ಶಿಕ್ಷೆ ಆಗುತ್ತಾ ಅಕಸ್ಮಾತ್ ಆಗಿ ಅಪರಾಧ ಸಾಬೀತಾಗಿದ್ದೇ ಆದರೆ? ಇಲ್ಲ ಸರ್, ಎಲ್ಲರಿಗೂ ಒಂದೇ ಕನ್ವಿಕ್ಷನ್ ಆಗೋದಿಲ್ಲ ಸರ್. ಅದು ಡಿವೈಡ್ ಆಗಿಬಿಡುತ್ತೆ ಸರ್. ಇವನಿಗೆ ಫಾರ್ ಎಕ್ಸಾಂಪಲ್ ಇವ್ರಿಗೆ ಒಂದು ಮೇಜರ್ ಸೆಕ್ಷನ್ಸ್ ಎಲ್ಲ ಹಾಕ್ಬಿಟ್ರು ಅಂತ ಹೇಳಿದ್ರೆ, ಯಾರಿಗೆ? ದರ್ಶನ್ಗೆ. ಅದು ಮತ್ತೆ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲಿ ದುರ್ಗದಿಂದ ಸ್ವಾಮಿಗೆ ಅವ್ರು ಮಾಡಿದ್ದಾರೆ. ಇಲ್ಲಿನೂ
ದೇ ಹ್ಯಾವ್ ಅಸೋಸಿಯೇಟೆಡ್ ವಿತ್ ಮರ್ಡರ್. ಅದರಿಂದ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ಅವ್ರಿಗೆಲ್ಲ 7 ವರ್ಷ 8 ವರ್ಷ 10 ವರ್ಷ ಆಗಿಬಿಡುತ್ತೆ ಕೆಲವ್ರಿಗೆ. ಇವ್ರಿಗೆಲ್ಲ ಇಟ್ ಗೋಸ್ ಅಪ್ ಟು 20 ಇಯರ್ಸ್ 30 ಇಯರ್ಸ್. ಅವ್ರಿಗೆ 10 ಇಯರ್ಸ್ ಆಗ್ಬೋದು, 7 ಇಯರ್ಸ್ ಆಗಬೇಕು. ಬಟ್ ಅಪಾರ್ಟ್ ಫ್ರಮ್ ದ ಕನ್ವಿಕ್ಷನ್ ಕೊಡುವಾಗ ಯು ಹ್ಯಾವ್ ಟು ಪೇ ದಿ ಫೈನ್ ಟು ದಿಸ್ ಥಿಂಗ್. ಆ ಫೈನ್ ಯಾರಿಗೆ ಹೋಗುತ್ತೆ? ದಿ ಡಿಸೀಸ್ಗೆ ಹೋಗುತ್ತೆ. ದಿಸ್ ಎ ವೆರಿ ಸಿಂಪಲ್ ಕೇಸ್ ಇತ್ತು ಸರ್. 295 ಮುಗಿಸ್ಬಿಟ್ಟಿದ್ರೆ ಇದು ಅಲ್ಲೇ ಮುಗಿಸ್ಕೊಂಡ್ರೆ ಆಯಿತು. ಅವನು ಡೆತ್ ಮಾಡೋವರೆಗೂ ಕಷ್ಟ ಆಗಿದೆ ಸರ್. ಇಷ್ಟೆಲ್ಲ ಬಂದಿದೆ. ಈಗ ದರ್ಶನ್, ನಾನು ಮತ್ತೆ ಅಲ್ಲಿಗೆ ಬರ್ತೀನಿ. ದರ್ಶನ್ ಅವರು ಬೇಲ್ಗೆನೆ ಸಿಕ್ಕಾಪಟ್ಟೆ ಇದು ಪ್ರಯತ್ನ ಪಡ್ತಾ ಇದ್ದಾರೆ, ಬೇಲ್ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ. ಬೇಲ್ ಸಿಗದೆ ಇರೋದಕ್ಕೆ ಏನ್ ಕಾರಣ ಕೊಡಬಹುದು SPP ಸರ್? ಈಗ ಫಾರ್ ಎಕ್ಸಾಂಪಲ್ ಅವನು ಅಡ್ವೊಕೇಟ್ ಇಟ್ಕೊಂಡಿದ್ದಾನೆ. ಯಾರು? ದರ್ಶನ್. ಈಗ ನಮ್ಮ ಪ್ರಾಸಿಕ್ಯೂಷನ್ ಏನು ಅಷ್ಟು ಈಸಿ ಅಂತ ತಿಳ್ಕೊಬೇಡಿ. ಆ್ಯಂಡ್ ಹಿ ವಿಲ್ ಫೈಟ್ ಫಾರ್ ದಿಸ್ ಥಿಂಗ್, ಫಾರ್ ನಾಟ್ ಗಿವಿಂಗ್ ದ ಬೇಲ್ ಟು ದಿ ಅಕ್ಯೂಸ್ ಪರ್ಸನ್ಸೇ ಅಂತ ಹೇಳೋಣ ಎಲ್ಲರಿಗೂ ಅಷ್ಟೇ. ಅವ್ರು ಹುಡುಕ್ತಾರೆ. ಇಷ್ಟೆಲ್ಲ ಎವಿಡೆನ್ಸ್ ಎಲ್ಲ ಇದೆ, ಎಲ್ಲ ಬೋತ್ ಮೆಟೀರಿಯಲ್ ಎವಿಡೆನ್ಸು, ಡಾಕ್ಯುಮೆಂಟ್ರಿ ಎವಿಡೆನ್ಸು, ಮೆಟೀರಿಯಲ್ ಎವಿಡೆನ್ಸು, ಪ್ಲಸ್ ಇದು ಏನು ಡಿಜಿಟಲ್ ಎವಿಡೆನ್ಸ್ ಇದೆ, ಮತ್ತು ಟೆಲಿಫೋನ್ದು ಅದು ಇದು ಎಲ್ಲ ಇದೆ. ಇಂಥ ಒಂದು ಪ್ರಾಸಿಕ್ಯೂಷನಲ್ಲಿ ಇರುವಾಗ ವೈ ವಿ ಶುಡ್ ಗಿವ್ ದಿ ಬೇಲ್ ಫಾರ್ ದಿಸ್ ಅಕ್ಯೂಸ್ ಪರ್ಸನ್ ಕೊಡಬಾರ್ದು ಅಂತ ಹೇಳ್ತಾನೆ. ನಮ್ಮ ಪ್ರಾಸಿಕ್ಯೂಷನ್ ಹೇಳ್ತಾನೆ. ಪ್ರಾಸಿಕ್ಯೂಷನ್ಗೆ ಯಾವತ್ತು ಇವನು ಜಡ್ಜ್ ಹ್ಯಾಸ್ ಟು ಟೇಕ್ ಎ ಕಾಗ್ನೈಸೆನ್ಸ್ ಆಫ್ ದಿಸ್ ವಾಟ್ ಎವರ್ ಹಿ ಹ್ಯಾಸ್ ಟೇಲ್ಡ್. ಆಗ ಡಿಫೆಕ್ಟ್ಸ್ ಏನೇನಿದೆ ಅಂತ ಹೇಳಿದೆ, ಆಗ ಡಿಫೆನ್ಸ್ ನೋಡ್ತಾನೆ. ಡಿಫೆನ್ಸ್ ಅಡ್ವೊಕೇಟ್ ನೋಡ್ಕೊಂಡಿದ್ದೆ. ಆಗ ಇದು ಜಡ್ಜು ಮತ್ತು ಪ್ರಾಸಿಕ್ಯೂಷನ್ನು ಮತ್ತು ಡಿಫೆನ್ಸು ಸರ್, ಇದು ಪ್ರಾಸಿಕ್ಯೂಷನ್ ಮತ್ತು ಈ ಡಿಫೆನ್ಸು ಭಾಳ ಜೋರಾಗಿ ನಡೀತದೆ ಆಗ ಕೋರ್ಟಲ್ಲಿ. ಆಗ ನೋಡಬೇಕು ಸರ್. ಟಿಲ್ ವಿ ಕೆನಾಟ್ ಜಡ್ಜ್ ನಾವು. ಬೇಕಾದ್ರೆ ಜಡ್ಜಲ್ಲಿ ನೋಡಬೇಕು. ಈಗ ನೋಡಬೇಕು ಅಂತ ಹೇಳಿದ್ರೆ ಫಾರ್ ದ ಪ್ರೆಸೆಂಟ್ ಸಿಚುಯೇಷನ್ ಈಗ ದರ್ಶನ್ದು ಬಹಳ ಕಷ್ಟ ಇದೆ. ಈಗ ಈ ಟೆಕ್ನಿಕಲ್ ಸಾಕ್ಷ್ಯಗಳು ಎಷ್ಟು ಪ್ರಾಮುಖ್ಯತೆ ವಹಿಸ್ತವೆ ಸರ್ ಈ ಒಂದು ಕೇಸ್ನಲ್ಲಿ? ಹೌದು ಸರ್, ಟೆಕ್ನಿಕಲ್ದೇ ಈಗ ಬಂದಿರೋದು ಮೊಬೈಲ್ ಫೋನ್ ಎಲ್ಲ ತಗೊಳ್ತಾರೆ. ಈಗ ಮೊಬೈಲ್ ಫೋನಲ್ಲಿ ಇವ್ರು ಮಾತಾಡೋದು, ಇವ್ರು ಮಾತಾಡಿರೋದು ಅದೆಲ್ಲ ತಗೊಳ್ತಾರೆ ಸರ್. ಇದು ಅದು ಟೆಕ್ನಿಕಲ್ ಆ್ಯಂಡ್ ಡಿಜಿಟಲ್ ಇದೆರಡು ಬಹಳ ಕಷ್ಟ ಆಗಿದೆ ಸರ್. ಈಗ ಈ ಟೆಕ್ನಿಕಲ್ ಎವಿಡೆನ್ಸ್ ಒಂದು ತಗೊಂಡ್ಬಿಡ್ತು ಅಂತ ಹೇಳಿದ್ರೆ ಆಯ್ತಲ್ಲ. ದರ್ಶನ್ ಮತ್ತು ಗ್ಯಾಂಗ್ನವರು ಎಲ್ಲರೂ ಒಂದೇ ತರನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲ. ಈ ಒಂದು ಒಬ್ಬೊಬ್ರು ಒಂದೊಂದು ತರ ಕೊಟ್ಟಿದ್ದಾರೆ. ದರ್ಶನ್ ನನಗೆ ಫೋನ್ ಮಾಡಿ ಹೇಳ್ದ, ನನಗೆ ಕರ್ಸೋದಕ್ಕೆ ಇವನ ಜೊತೆನಲ್ಲಿ ಬಾ ಅಂತ ಹೇಳ್ದ. ಇನ್ನೊಬ್ಬನ ದುರ್ಗದವ್ನು ಫೋನ್ ಮಾಡ್ತಾನೆ, ಏಯ್ ಹೋಗಿದೆ ಅವ್ನು ಎಲ್ಲಿದ್ರೂ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ ಹಾಗೆ. ಈಗ ದರ್ಶನ್ ನನಗೆ ಫೋನ್ ಮಾಡಿದ್ರು, ಅವ್ರು ಎಲ್ಲಿದ್ರು ಹೆಂಗಾದ್ರೂ ಕಾರಲ್ಲಿ ಕರ್ಕೊಂಡು ಬಾ ಅಂತ. ಈಗ ವೇರೀಸ್ ಆಗುತ್ತೆ ಸ್ಟೇಟ್ಮೆಂಟ್ಸ್ ಆಫ್ ದಿ ಅಕ್ಯೂಸ್ ಪರ್ಸನ್ಸ್ ಆಲ್ಸೋ. ಒಟ್ಟಾರೆಯಾಗಿ ಸರ್, ಈ ಒಂದು ಕೇಸ್ ನೋಡ್ತಾ ಇದ್ರೆ ನಿಮ್ಮ ಅನುಭವದ ಪ್ರಕಾರ ಏನಾಗಬಹುದು ಸರ್ ಈ ಕೇಸ್? ಸರ್, ಈ ಕೇಸು ಇಟ್ ವಿಲ್ ನಾಟ್ ಬಿ ಸ್ಕಾಟ್ ಫ್ರೀ ಟು ದಿ ಅಕ್ಯೂಸ್ ಪರ್ಸನ್ಸ್. ಪ್ರಾಸಿಕ್ಯೂಷನ್ ಅಷ್ಟು ಗಟ್ಟಿಯಾಗಿದೆ ಈಗ ಇದರಲ್ಲಿ. ಆ್ಯಂಡ್ ಮೆಟೀರಿಯಲ್ ಎವಿಡೆನ್ಸು, ಡಿಜಿಟಲ್ ಎವಿಡೆನ್ಸು, ಇದು ಮೆಟೀರಿಯಲ್ ಎವಿಡೆನ್ಸ್ ಇದೆಲ್ಲ ನೋಡ್ತು ಅಂತ ಹೇಳಿದ್ರೆ ಕನ್ವಿಕ್ಷನ್ ಆಗಿಬಿಡುತ್ತೆ ಸರ್. ಇದು ದರ್ಶನ್ಗೆ ಕನ್ವಿಕ್ಷನ್ ಆಗೋಗ್ಬಿಡುತ್ತೆ. ದರ್ಶನ್ ಶುಡ್ ಬಿ ವೆರಿ ಕೇರ್ಫುಲ್ ಹಿಯರ್. ಸ್ಟೇಟ್ಮೆಂಟ್ಗಳು ಹಿಂಗೆ ಎದ್ವಾತದ ಪೊಲೀಸ್ನವ್ರಿಗೆ ಮುಂದೆ ಕೊಟ್ಬಿಟ್ಟು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ ಸರ್. ಈಗ ನೋಡಬೇಕು. ಈಗ ಇನ್ನೊಂದು ಈ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ, ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಕರ್ಕೊಂಡು ಬರಲಾಯಿತು. ಹೊಡೆಯೋ ಉದ್ದೇಶ ಇರಲಿಲ್ಲ ಅಥವಾ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತಾನೆ ಸ್ಟ್ರಾಂಗ್ ಆಗಿ ಅವ್ರು ಮಾತನಾಡ್ತಾರೆ, ವಾದ ಮಾಡ್ತಾರೆ ಕೋರ್ಟ್ನಲ್ಲಿ. ಕೇವಲ ನಾವು ಬೆದರಿಸೋ ಉದ್ದೇಶದಿಂದ ಕರ್ಕೊಂಡು ಬಂದಿದ್ವಿ, ಆದರೆ ಅಚಾನಕ್ ಆಗಿ ಹುಡುಗರು ಕೊಲೆ ಮಾಡಿಬಿಟ್ಟಿದ್ದಾರೆ, ಇದರಲ್ಲಿ ದರ್ಶನ್ ಅವ್ರ ಪಾತ್ರ ಏನೂ ಇಲ್ಲ, ದರ್ಶನ್ ಅವರು ಕೊಲೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ, ಈ ರೀತಿಯಾಗಿ ವಾದ ಮಂಡನೆ ಮಾಡಿದಾಗ ಏನಾಗ್ಬಹುದು? ನಿಮ್ದೆಲ್ಲ ಡಿಫೆನ್ಸ್ ಅಡ್ವೊಕೇಟ್ ಏನು ಹೇಳ್ತಾನೆ ಅದನ್ನ ಹೇಳ್ಕೊಂಡು ಬರ್ತಾ ಇರ್ತೀರ. ಅದಾಗೋದಿಲ್ಲ ಸರ್. ಹಾಗೆ ಎವಿಡೆನ್ಸ್ ಸರಿ ನೀವು ಕೂತ್ಕೊಂಡು ಅಲ್ಲಿ ಕೇಳಿ, ಅಲ್ಲಿ ಆಗ ಗೊತ್ತಾಗುತ್ತೆ. ಆಗ ಹೌದು, ಆಗ ಪವಿತ್ರ ಗೌಡ ಏಯ್ ಒಡೆಯ ಇವನಿಗೆ ಬೋಸಡಿಕೆ ಇವನು, ಏಯ್ ಯಾಕೋ ನನ್ನ ಹೆಂಡ್ತಿದ್ದೆಲ್ಲ ಫೋಟೋಗಳೆಲ್ಲ ಕಳಿಸ್ತೀಯಾ ಇವರು ಅಂತ ಹೇಳಿದ್ರೆ ಒಂದು ಒದ್ದಿತಾನೆ ಅಂತಾರೆ. ಸಿ ದಿಸ್ ಹೌ ಇಟ್ ಗೋಸ್ ಲೈಕ್ ದಟ್. ಈಗ ಚಾರ್ಜ್ ಶೀಟ್ ನಲ್ಲಿ ಹೇಳಿದ ಹಾಗೇನೆ 3 ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಅಂತ ಹೇಳಿದ್ದಾರೆ ಪೊಲೀಸ್ನವರು. ಆದ್ರೆ ಕೊಲೆ ಮಾಡಿದ್ದನ್ನ ನೋಡಿದವ್ರು ಯಾರಾದ್ರೂ ಇದಾರಾ ಅಂತ ಗೊತ್ತಿಲ್ಲ. ಅದು 164 ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆಗ 164 ಹೀಗಾಯ್ತು ಸರ್, ನಾವು ಹೊಡೆಯಕ್ಕೆ ಹೋದ್ವಿ ಸರ್, ಇದು ಅಷ್ಟೊತ್ತಿಗೆ ದರ್ಶನ್ ಬೇಡ ಅಂತ ಹೇಳಿದ್ರು. ಅವ್ನು ಎತ್ತ ಕಾಲಲ್ಲಿ ಓದ್ದ ಸರ್. ಎಲ್ಲಿಗೆ ಹೋದ? ಮರ್ಮಾಂಗಕ್ಕೆ ಹೊಡೆದ ಸರ್. ಈಗ ಡಾಕ್ಟರ್ ಎವಿಡೆನ್ಸ್ ಬರುತ್ತಾನೆ. ಹೌದಾ? ಈಗ ಡಾಕ್ಟರ್ ಬಂದು ಕೇಳ್ತಾನೆ, ಈಗ ಹಿ ಹ್ಯಾಸ್ ಟು ಆನ್ಸರ್ ಫಾರ್ ಆಲ್ ದ 36 ಇಂಜುರೀಸ್ ಆ್ಯಂಡ್ ಐಒ ಡಾಕ್ಟರ್ ಸ್ಟೇಟ್ಮೆಂಟ್ರಾಗ ಒಂದು ಮಾಡಿರ್ತಾನೆ. ಆಗ ಒಂದೊಂದು ಇಂಜುರೀಸು ಅವನು ಹಿ ಹ್ಯಾಸ್ ಟು ಸಬ್ಸ್ಟಾನ್ಶಿಯೇಟ್ ಡಾಕ್ಟರ್. ಅವನು ಮೊದಲು ಬಿಗಿನಿಂಗಲ್ಲಿ ನಮಗೆ ಏನು ಬಂತು, 16 ಇಂಜುರೀಸ್ ಇದೆ ಮೈ ಮೇಲೆ ಅಂತ ಹೇಳಿದೆ. ಆಮೇಲೆ 36 ಇಂಜುರೀಸ್ ಅಂತ ಹೇಳ್ತಾರೆ. ಬಟ್ ಈಗ ಏನಾಗುತ್ತೆ, ಡಾಕ್ಟರ್ ಹ್ಯಾಸ್ ಟು ಸಬ್ಸ್ಟಾನ್ಶಿಯೇಟ್ ಕೋರ್ಟ್ ಮುಂದೆ. ಈಗ ಒಂದೊಂದು ಇಂಜುರಿಗೂ ಹೇಳಬೇಕಾಗಿತ್ತು, ವೆದರ್ ದಿಸ್ ಇಂಜುರಿ ವಿಲ್ ಕಾಸ್ ಡೆತ್ ಆಫ್ ದಿ ಯಾರು ಇವನು ಸ್ವಾಮಿದು ಅಂತ ಕೇಳ್ತಾನೆ. ಹೌದು ಸ್ವಾಮಿ, ಇದಾಗ್ಬೋದು. ಕರೆಂಟ್ ಕೊಟ್ಟರೆ ಆಗುತ್ತೆ ಸ್ವಾಮಿ, ಯಾಕಾಗಲ್ಲ?
ಕರೆಂಟ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ಅವರು ಮರ್ಮಾಂಗ ಕೊಟ್ಟರೆ ಆಯಿತು. ಮರ್ಮಾಂಗಕ್ಕೆ ಕಾಲು ಹೊಡೆದೇನೆ ಅಂತ ಒಂದ್ಸಲ ಟೆಸ್ಟಿಕಲ್ಸ್ಗೆ ಏಟು ಬಿದ್ದರೆ ನಾವೇನು ಅಂತ ಹೇಳಿದೆ ಇದು ಫೈಂಟ್ ಆಗಿಬಿಡ್ತೀವಿ. ಫೈಂಟ್ ಆದರೆ ಸತ್ರನೂ ಸತ್ತೋಗ್ಬಿಡ್ತೀವಿ. ಹಾಗಿರುತ್ತೆ. ಈ ಮರ್ಮಾಂಗಕ್ಕೆ ಭಾಳ ಹೊಡೆದ್ಬಿಟ್ರೆ ಭಾಳ ಜೋರಾಗಿ ಹೊಡೆದಿದ್ದಾರೆ. ಎದೆ ಮೇಲೆ ಹೊಡೆದಿದ್ದಾಳೆ ಯಾರು ಇವಳು ಪವಿತ್ರ ಗೌಡ. ಮತ್ತು ಇವನು ಎದೆ ಮೇಲೆ ಹೊಡೆದಿದ್ದಾನೆ. ಅವನ ಅಸಾಲ್ಟ್ಗಳೆಲ್ಲ ಆಗಿದೆ, ಸಾಕಷ್ಟು ಅಸಾಲ್ಟ್ಗಳಾಗಿದೆ. ಬಿಕಾಸ್ ಇಟ್ ಇಸ್ ನಾಟ್ ಈಸಿ ದಿಸ್ ಫಾರ್ ಕಾಸಿಂಗ್ 36 ಇಂಜುರೀಸ್ ಆನ್ ದ ಡೆಡ್ ಬಾಡಿ. ಅಂದರೆ ಡಿಫ್ರೆಂಟ್ ಪರ್ಸನ್ಸ್ ಎಲ್ಲ ಹೊಡೆದಿರ್ತಾರೆ. ಅಲ್ಲಿ ಕಡ್ಡಿ ಇರುತ್ತೆ, ಚಾಕು ಇರುತ್ತೆ, ಮತ್ತು ಇದಿರುತ್ತೆ ಏನು ಅಲ್ಲಿ ಎಲ್ಲ ಇರುತ್ತೆ ಸರ್. ಎಲ್ಲದರಲ್ಲೂ ಹೊಡೆದಿದ್ದಾರೆ. ಆ ಹೊಡೆದಿರೋದ್ರಿಂದ 36 ಇಂಜುರೀಸ್ ಎಲ್ಲ ಆಗಿದೆ ಆ ಡಿಸೀಸ್ ಪರ್ಸನ್. ಆ್ಯಂಡ್ ದ IO ಹ್ಯಾಸ್ ಟು ವಿಟ್ನೆಸ್ ಬಾಕ್ಸಲ್ಲಿ ಕೂತ್ಕೊಂಡಿರುವಾಗ IO ಹ್ಯಾಸ್ ಟು ಆನ್ಸರ್ ಫಾರ್ ಆಲ್ ದಿ 36 ಇಂಜುರೀಸ್. ಆ್ಯಂಡ್ ದ ಡಾಕ್ಟರ್ ಹ್ಯಾಸ್ ಟು ಸಬ್ಸ್ಟಾನ್ಶಿಯೇಟ್ ಫಾರ್ ದಿಸ್ PM ರಿಪೋರ್ಟಲ್ಲಿ. ಈ ಒಂದೊಂದು ಭಾಳ ಕಷ್ಟ ಇದೆ ಸರ್ ಮುಂದಕ್ಕೆ. ಸರಿ, ಈ ಕೇಸ್ ಶುರುವಾಗಿದ್ದೇನೆ ಪವಿತ್ರ ಗೌಡ ಅವರಿಂದ ಅಲ್ವಾ? ಸೊ ಪವಿತ್ರ ಗೌಡ A1 ಆರೋಪಿ. ಇಲ್ಲಿ ಅವ್ರಿಗೆ ಏನು ಶಿಕ್ಷೆ ಆಗ್ಬೋದು ಸರ್? ಸರ್ ಈಸ್ ಕಾನ್ಸ್ಪಿರಸಿನಲ್ಲಿ ಅವ್ರು 120B ಹಾಕಿದಾರಲ್ಲ, ಇದರಲ್ಲಿ ಅವಳಿಗೆ 10 years ಏನೋ ಬರ್ಬೋದು ಅವ್ರಿಗೆ. ನೋಡಬೇಕು ಈಗ ಬಿಕಾಸ್ ಲೇಡಿ ಇದ್ದಾಳಲ್ಲ ಅಂತ ಹೇಳಿದೆ. ಯಾಕಂದರೆ ಇವನೇನೋ ನೋಡೋದು ಚಪ್ಪಲಿನಲ್ಲಿ ಹೊಡಿತಾಳೆ ಎದೆ ಮೇಲೆ. ಎದೆ ಮೇಲೆ ಚಪ್ಪಲಿನಲ್ಲಿ ಹೊಡೆದ ಅದಕ್ಕೆ ಹಾಫ್ ಮರ್ಡರ್ ಆಗೋಗ್ಬಿಟ್ರೆ ಅದರಲ್ಲೇ ಡೆತ್ ಹೊಟ್ಟೋಗ್ಬಿಟ್ರೆ. ಈಗ ಆದ್ದರಿಂದ ಈಗ ಪವಿತ್ರ ಗೌಡಗೆ ನೋಡಬೇಕು ಅಂತ ಹೇಳಿದ್ರೆ ಶಿ ಈಸ್ ದಿ ಮೇನ್ ಅಕ್ಯೂಸ್ ಪರ್ಸನ್ ಇನ್ ದಿಸ್ ಕೇಸ್. ಆಗ ಇವನಿದ್ರಲ್ಲಿ ನೋಡಿದ್ರೆ ಬಿಕಾಸ್ ಅವ್ನು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಯಾರು, ದರ್ಶನ್. ದಟ್ಸ್ ಆಲ್. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ ನೋಡ್ಕೊಳ್ಳೋಣ. ಬಟ್ ಯಾವಾಗ ಇವಳು ಹೊಡೆದ್ಲು ಇದು ಮಾಡಿದ್ಲು, ಆಗ ದರ್ಶನ್ ಏನು ಮಾಡ್ದ, ಇವಳಿಗೆ ಸಪೋರ್ಟ್ ಮಾಡೋದಕ್ಕೆ ಕಾಲಲ್ಲಿ ಓದಿದ್ದಾನೆ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸಾಲ್ಟ್ಸ್ ಎಲ್ಲ ನಡೀತಿದೆ ಅಲ್ಲಿ ಒಬ್ಬನ ಮೇಲೆ. ಒಟ್ಟಾರೆಯಾಗಿ ಈ ಏನಾದರೂ ಅಪರಾಧ ಸಾಬೀತಾಗಿದ್ದೆ ಆದರೆ ದರ್ಶನ್ ಅವರಿಗೆ ಮರಣ ದಂಡನೆ ಫಿಕ್ಸು. ಮರಣದಂಡನೆ ಅಂತ ಹೇಳ್ತಾ ಇಲ್ಲ, ಜೀವಾವಧಿ ಶಿಕ್ಷೆ ಆಗ್ಬೋದು. ಮರ್ಡರ್ ಇದು ಅವ್ರ ಕಡೆಯಿಂದನೇ ಇದಾಯಿತು ಅಂತ ಹೇಳಿದ್ರೆ ಇಟ್ ಇಸ್ ಲೆಫ್ಟ್ ದ ಕೋರ್ಟ್. ಜಡ್ಜ್ ಏನು ಮಾಡಿದ್ರು, ಡೆತ್ ಸೆಂಟೆನ್ಸ್ ಕೊಟ್ಟರೆ ಕೊಟ್ಬಿಟ್ಟ ಯಾರಿಗೆ, ದರ್ಶನ್ಗೆ. ಅಥವಾ ಅವನಿಗೆ ಜೀವಾವಧಿ ಶಿಕ್ಷೆ 10 ವರ್ಷ 15 ವರ್ಷ 20 ವರ್ಷ 30 ವರ್ಷ ಕೊಡ್ಬೋದು. ಇಟ್ ಇಸ್ ಲೆಫ್ಟ್ ದ ಕೋರ್ಟ್. ಇಷ್ಟು ಸೀರಿಯಸ್ ಆಗಿದೆ ಈ ಕೇಸು ಅಂತ ಹೇಳಿದೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ದರ್ಶನ್ ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಸಂಗ್ರಾಮ್ ಸಿಂಗ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ರು. ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ಜೊತೆಗೆ ಬಹಳಷ್ಟು ದರ್ಶನ್ ಅವರ ಮೇಲೇನೆ ಎಲ್ಲರ ಕಣ್ಣಿರೋದು. ದರ್ಶನ್ ಅವರಿಗೆ ಅಪರಾಧ ಸಾಬೀತಾಗಿದ್ದೇ ಆದರೆ ಏನು ಶಿಕ್ಷೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಬಹಳಷ್ಟು ಕುತೂಹಲದ ಪ್ರಶ್ನೆಗಳಿದ್ದೇ ಇದ್ದಾವೆ. ಆದರೆ ಇಲ್ಲಿ ಅನುಭವದ ಮುಖೇನ ಸಂಗ್ರಾಮ್ ಸಿಂಗ್ ಅವರು ಹೇಳಿರೋ ಪ್ರಕಾರ ದರ್ಶನ್ ಅವರಿಗೆ ಅಪರಾಧ ಸಾಬೀತಾಗಿದ್ದೇ ಆದರೆ ಜೀವಾವಧಿ ಶಿಕ್ಷೆ ಖಂಡಿತವಾಗಿಯೂ ಆಗೇ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.